ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾ ಸಂಧ್ಯಾ, ನಿಮಗೆಲ್ಲ ಈ ವಿಡಿಯೋಗೆ ಸ್ವಾಗತ. ಇವತ್ತು ನಾನಿದ್ದೀನಿ ಜಗತ್ತಿನ ಲೋಯೆಸ್ಟ್ ಪಾಯಿಂಟಲ್ಲಿ. ಎಸ್, ನಾನಿದ್ದೀನಿ ಜಾರ್ಡನಲ್ಲಿರೋ ಅಂಥದ್ದೊಂದು ಜಾಗದಲ್ಲಿ. ನಿಮಗೆಲ್ಲ ಜಗತ್ತಿನ ಲೋಯೆಸ್ಟ್ ಪಾಯಿಂಟ್ ಆಗಿರೋ ಡೆಡ್ ಸೀಗೆ ಸ್ವಾಗತ. ಈ ಡೆಡ್ ಸಿ ಸಮುದ್ರಕ್ಕಿಂತ 430 ಮೀಟರ್ ಅಷ್ಟು ಕೆಳಗಡೆ ಇದೆ. ಅದಕ್ಕೆ ಇದನ್ನು ಲೋಯೆಸ್ಟ್ ಪಾಯಿಂಟ್ ಆನ್ ಅರ್ತ್ ಅಂತ ಕರೀತಾರೆ. ಸಮುದ್ರಕ್ಕಿಂತ 9 ಪಟ್ಟು ಉಪ್ಪು ಇದರಲ್ಲಿ ಹೆಚ್ಚಿರುತ್ತೆ. ಅಷ್ಟು ಹೈ ಡೆನ್ಸಿಟಿ ಇರೋದಕ್ಕೇನೆ ನಾವು ಇದರಲ್ಲಿ ಫ್ಲೋಟ್ ಮಾಡ್ತೀವಿ. ಏನೇ ಮಾಡಿದ್ರೂ ಇದರಲ್ಲಿ ಮುಳುಗೋಕ್ಕಾಗೋದಿಲ್ಲ. ಇದನ್ನು ಡೆಡ್ ಸಿ ಅನ್ನೋದಕ್ಕೆ ಕಾರಣ ಇದರ ಹೈ ಡೆನ್ಸಿಟಿ. ಇದರಲ್ಲಿ ಇರೋ ಉಪ್ಪು, ಇದರಲ್ಲಿ ಯಾವುದೇ ಲಿವಿಂಗ್ ಬೀಯಿಂಗ್ಸ್ ಇರೋದಿಲ್ಲ, ಬರೀ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ. ಜಾರ್ಡನ್ ನದಿ ಮಿನರಲ್ಸ್ ತುಂಬಿದ ಬೆಟ್ಟದ ಮಧ್ಯದಿಂದ ಹರ್ಕೊಂಡ್ಬರುತ್ತೆ. ಸಾವಿರಾರು ವರ್ಷಗಳಿಂದ ಈ ಮರುಭೂಮಿಯ ಬಿಸಿಲು ನೀರನ್ನ ಆವಿ ಮಾಡಿಕೊಂಡು ಉಪ್ಪನ್ನ ಇಲ್ಲೇ ಬಿಟ್ಟು ಹೊಟ್ಟೋಗುತ್ತೆ. ಈ ಡೆಡ್ ಸಿನ ತೀರದಲ್ಲಿ ಮರಳು ಬದಲು ಇಲ್ಲಿ ಉಪ್ಪಿನ ಹರಳುಗಳು, ಉಪ್ಪಿನ ಕಲ್ಲು, ಉಪ್ಪಿನ ಬೆಟ್ಟ ಈ ಥರದನ್ನ ನೋಡ್ಬೋದು. ಇಷ್ಟು ಎಕ್ಸ್ಟ್ರೀಮ್ ಸಾಲ್ಟ್ನೆಸ್ ಇರೋದ್ರಿಂದನೇ ಇಲ್ಲಿ ಯಾವುದೇ ಪ್ರಾಣಿನೂ ಜೀವಂತವಾಗಿರಲ್ಲ. ಅದಕ್ಕೆ ಇಲ್ಲಿ ಯಾವುದೇ ಲಿವಿಂಗ್ ಬೀಯಿಂಗ್ಸ್ ಇಲ್ಲ, ಬರೀ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತೆ ಅಷ್ಟೇ. ಈ ಡೆಡ್ ಸಿ ಇಸ್ರೇಲ್, ವೆಸ್ಟ್ ಬ್ಯಾಂಕ್ ಹಾಗೆ ಜಾರ್ಡನ್ ಜೊತೆ ಬಾರ್ಡರ್ನ ಹಂಚ್ಕೊಳ್ಳುತ್ತೆ. ಇದು ಸುಮಾರು 380 ಮೀಟರ್ ಅಷ್ಟು ಆಳ ಇದೆ ಅಂತ ಹೇಳ್ತಾರೆ. ಇದು 50 ಮೀಟರ್ ಅಷ್ಟು ಉದ್ದ ಹಾಗೆ 15 ಮೀಟರ್ ಅಷ್ಟು ಅಗಲ ಇದೆ. ಇಲ್ಲಿಂದ ಕ್ಲಿಯರ್ ಡೇಯಲ್ಲಿ ಇಸ್ರೇಲ್ ಕೂಡ ಕಾಣಿಸುತ್ತೆ. ಇನ್ನು ಡೆಡ್ ಸಿಗೆ ಜಾರ್ಡನ್ನ ಕ್ಯಾಪಿಟಲ್ ಸಿಟಿ ಆಗಿರೋ ಅಮ್ಮಾನಿಂದ ಜಸ್ಟ್ 1 hour ಡ್ರೈವ್ ಅಷ್ಟೇ. ಇಲ್ಲಿಗೆ ನಾವು ಪ್ರೈವೇಟ್ ಟ್ಯಾಕ್ಸಿ, ಸೆಲ್ಫ್ ಡ್ರೈವ್ ಅಥವಾ ಬಸ್ಸಿಂದ ಕೂಡ ಬರ್ಬೋದು. ಡೆಡ್ ಸಿ ಬೇರೆ ಬೀಚ್ಗಳ ಥರ ಅಲ್ಲ. ಇಲ್ಲಿ ಮ್ಯಾಕ್ಸಿಮಮ್ 15 to 20 ಮಿನಿಟ್ಸ್ ನಾವು ಇರ್ಬೋದು ಅಷ್ಟೇ. ಇದನ್ನು ಆಕ್ಸೆಸ್ ಮಾಡೋದಕ್ಕೆ 2 ಆಪ್ಷನ್ ಇದೆ. ಒಂದು ಪಬ್ಲಿಕ್ ಬೀಚ್, ಇನ್ನೊಂದು ಪ್ರೈವೇಟ್ ಬೀಚ್. ಪಬ್ಲಿಕ್ ಬೀಚಲ್ಲಿ ಡೆಡ್ ಸಿ ಎಕ್ಸ್ಪೀರಿಯನ್ಸ್ನ ಅಟ್ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಬೋದು. ಆದರೆ ಯಾವುದೇ ಥರ ಶವರಿಂಗ್, ಚೇಂಜಿಂಗ್ ರೂಮ್ ಫೆಸಿಲಿಟಿ ಇಲ್ಲಿ ಇರೋದಿಲ್ಲ. ಬೆಸ್ಟ್ ಆಪ್ಷನ್ ಅಂದರೆ ಪ್ರೈವೇಟ್ ಬೀಚ್. ಇಲ್ಲಿರೋ ರೆಸಾರ್ಟಲ್ಲಿ ಡೇ ಪಾಸ್ ಅಥವಾ 1 night ಸ್ಟೇ ಮಾಡಿ ಡೆಡ್ ಸಿನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಪ್ರೈವೇಟ್ ಬೀಚ್ನ ಮೇಜರ್ ಅಡ್ವಾಂಟೇಜಸ್ಸೇ ಇಲ್ಲಿ ಶವರಿಂಗ್, ಚೇಂಜಿಂಗ್ ರೂಮ್, ಎಸ್ಪೆಷಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಡೆಡ್ ಸಿನ ಏರಿಯಾದಲ್ಲಿ ಬರೀ ಲಕ್ಸುರಿಯಸ್ ರೆಸಾರ್ಟ್ಸ್ಗಳಷ್ಟೇ ಇರೋದು. ಇಲ್ಲಿ ಬೇರೆ ಯಾವುದೇ ತರ ಸ್ಟೇ ಆಪ್ಷನ್ಸ್ಗಳಿಲ್ಲ. ನಾವಿದ್ದು ಮ್ಯಾರಿಯೋಟ್ ರೆಸಾರ್ಟ್ಸ್ ಅಲ್ಲಿ. ಇಲ್ಲಿ ಡೇ ಪಾಸ್ ಕೂಡ ಅವೈಲಬಿಲಿಟಿ ಇದೆ. ಬಟ್ ನನ್ನ ಸಜೆಷನ್ ಅಂದ್ರೆ ಇಲ್ಲಿ 1 night ಸ್ಟೇ ಮಾಡಿ, ಯಾಕಂದ್ರೆ ಕಂಪ್ಲೀಟ್ ಡೆಡ್ ಸಿ ಎಕ್ಸ್ಪೀರಿಯನ್ಸ್ ನ ನೀವು ಎಂಜಾಯ್ ಮಾಡ್ಬೋದು. ರೆಸಾರ್ಟ್ ಇಂದ ಡೆಡ್ ಸಿ ವ್ಯೂ ಎಷ್ಟು ಕಾಮ್ ಆಗಿದೆ, ಅಷ್ಟೇ ಡೀಪ್ ಆಗಿ ಕೂಡ ಇದೆ ಇಲ್ಲಿ. ಬನ್ನಿ ಡೆಡ್ ಸಿನ ಫ್ಲೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ನೀರೊಳಗೆ ಬೀಳ್ತಿದ್ದಾಗೇನೆ ಫ್ಲೋಟ್ ಆಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆದರೆ ನಾವು ಆಟೋಮೆಟಿಕ್ ಸ್ವಿಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಕೂಡ. ಬಟ್ ಬಾಡಿನ ಜಸ್ಟ್ ರಿಲ್ಯಾಕ್ಸ್ ಆಗಿ ಫ್ಲೋಟ್ ಆಗಕ್ಕೆ ಬಿಡಬೇಕು. ನೀರೊಳಗೆ ಕಾಲಿಡ್ತಿದ್ದಂಗೆ ಇದೇನಪ್ಪ ನೀರ ಎಣ್ಣೆನ ಅಂತ ಅನ್ಸತ್ತೆ. ಒಂಥರ ಎಣ್ಣೆ ಜಿಡ್ಡಿರುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ ಮತ್ತೆ ಎಲ್ಲಾ ಮಿನರಲ್ಸ್ ತುಂಬಿಕೊಂಡಿರೋದ್ರಿಂದ ಜಿಡ್ ತರ ಅನ್ಸ್ತಾ ಇರುತ್ತೆ, ನೀರ್ ತರ ಅನ್ಸೋದೇ ಇಲ್ಲ. ಆಹಾ, ಒಂಥರ ಸರ್ರಿಯಲ್ ಎಕ್ಸ್ಪೀರಿಯನ್ಸ್. ಗ್ರಾವಿಟಿನೇ ಇಲ್ಲ ಅನ್ನೋ ತರ ಫೀಲ್ ಆಗುತ್ತೆ. ಬಾಡಿ ಎಷ್ಟು ಲೈಟ್ ಆಗಿ ಫೀಲ್ ಆಗುತ್ತೆ ಗೊತ್ತಾ. ಸಿಕ್ಕಾಪಟ್ಟೆ ಫನ್ ಇರುತ್ತೆ. ಒನ್ ಆಫ್ ದ ಯೂನಿಕ್ ಎಕ್ಸ್ಪೀರಿಯನ್ಸ್ ನನ್ನ ಟ್ರಾವೆಲ್ಸ್ ನಲ್ಲಿ. ಲೈಫಲ್ಲಿ ಫಸ್ಟ್ ಟೈಮ್ ಫ್ಲೋಟ್ ಮಾಡ್ತಾ ಇದ್ದೀನಿ ಈ ಡೆಡ್ ಸಿನಲ್ಲಿ. ಸಿಕ್ಕಾಪಟ್ಟೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಡೆಡ್ ಸಿಗೆ ಹೋಗೋಕ್ಕಿಂತ ಮುಂಚೆ ಈ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಡೆಡ್ ಸಿನಲ್ಲಿ ಬರೀ 15 ನಿಮಿಷ ಮಾತ್ರ ಇರೋದು ರೆಕಮೆಂಡೆಡ್. ಜಂಪ್, ಡೈವ್ ಅಥವಾ ಸ್ವಿಮ್ಮಿಂಗ್ ಮಾಡೋ ಹಾಗಿಲ್ಲ. ಪರ್ಮಿಟೆಡ್ ಬೌಂಡ್ರಿನಲ್ಲಿ ಮಾತ್ರ ಫ್ಲೋಟ್ ಮಾಡಬೇಕು. ಎಸ್ಪೆಷಲಿ ಇದನ್ನ ಬೆನ್ನಲ್ಲೇ ಫ್ಲೋಟ್ ಮಾಡಬೇಕು. ತಲೆನ ನೀರ ಒಳಗಡೆ ಹಾಕಂಗಿಲ್ಲ. ಈ ನೀರಿನ ಹನಿ ಕಣ್ಣಿಗೆ ಬಿದ್ದರೆ ತಡಿಯಕ್ಕೆ ಆಗದಿರೋ ಅಷ್ಟು ಉರಿ ಆಗತ್ತೆ. ಅದಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ಎರ್ಚೋ ಹಾಗೆ ಇಲ್ಲ.
ನಾವೀಗ ತಾನೇ ಡೆಡ್ ಸೀನಲ್ಲಿ ಫ್ಲೋಟ್ ಮಾಡ್ಕೊಂಬಂದ್ವಿ. ಎಸ್, ಇದೊಂಥರ ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀರಲ್ಲಿ ಹಾಗೆ ಅಪ್ಲೋಟ್ ಆಗಿಬಿಡ್ತೀವಿ, ಮುಳುಗೋಕ್ಕೆ ಚಾನ್ಸೇ ಇಲ್ಲ. ಇಲ್ಲಿರೋ ಹೈ ಸಾಲ್ಟ್ ಡೆನ್ಸಿಟಿಯಿಂದ ನಾವು ಮುಳುಗೋಕ್ಕೆ ಚಾನ್ಸೇ ಇಲ್ಲ. ಹಾಗೆ ಇಲ್ಲಿ ಫ್ಲೋಟ್ ಮಾಡೋದು ಒಂಥರ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯೂಶ್ವಲಿ ಫ್ಲೋಟ್ ಮಾಡಿದ್ರೆ ಆಟೋಮೆಟಿಕ್ ನಮ್ಮದು ಸ್ವಿಮ್ ಮಾಡೋಕ್ಕೆ ಹೊಟ್ಟೋಗ್ತೀವಿ. ಬಟ್ ಇಲ್ಲಿ ಆ ಥರ ಏನೂ ಮಾಡೋದೇ ಬೇಡ, ಈ ನೀರೇ ಮೇಲ್ಗಡೆ ಎತ್ತಾಕತ್ತೆ ನಮ್ಮನ್ನ. ಹಾಗೆ ಇಲ್ಲಿ ಇದು ಆ್ಯಕ್ಚುಲಿ ನೀರು ಥರ ಇಲ್ಲ, ಆಯಿಲ್ ಥರ ಇರುತ್ತೆ. ಒಂಥರ ಆಯಿಲ್ ಟೆಕ್ಸ್ಚರ್ ಕೂಡ ಇದೆ. ಅಷ್ಟೊಂದು ಈಸಿ ಇಲ್ಲ ಇಲ್ಲಿ ಫ್ಲೋಟ್ ಮಾಡೋದು. ಒಂದು ಸ್ಮಾಲ್ ಬ್ರೂಸ್ ಇದ್ರೂ ಸಿಕ್ಕಾಪಟ್ಟೆ ಉರಿಯುತ್ತೆ. ಹಾಗೆ ಇಲ್ಲಿರೋ ಕಲ್ಲುಗಳೆಲ್ಲ ಸಿಕ್ಕಾಪಟ್ಟೆ ಶಾರ್ಪ್ ಇರುತ್ತೆ. ಮೈ ತುಂಬ ಬ್ರೂಸಸ್ ಮಾಡ್ಕೊಂಬಿಟ್ಟಿದ್ದೀನಿ. ಬಟ್ ಇಟ್ಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್, ಒನ್ಸ್ ಇನ್ ಅ ಲೈಫ್ ಟೈಮ್. ಡೆಡ್ ಸಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಇಲ್ಲಿರೋ ದಪ್ಪನೆ ಕಪ್ಪು ಕೆಸರನ್ನು ಮೈಗೆಲ್ಲ ಹಚ್ಕೊಳ್ಳೋದು. ಎಸ್, ಡೆಡ್ ಸಿಯ ಈ ಮಣ್ಣಲ್ಲಿ ಸಾಮಾನ್ಯ ಸಮುದ್ರಕ್ಕಿಂತ 10 ಪಟ್ಟು ಹೆಚ್ಚು ಮಿನರಲ್ಸ್ಗಳಿರ್ತವೆ. ಇದೊಂದು ಪ್ರಕೃತಿ ನೀಡಿದ ಸೂಪರ್ ನ್ಯಾಚುರಲ್ ಸ್ಪಾ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಈ ಮಣ್ಣು ಹಚ್ಕೊಂಡು ಡೆಡ್ ಸಿನಲ್ಲಿ ಸ್ನಾನ ಮಾಡಿದ್ರೆ ಸ್ಕಿನ್ ಎಲ್ಲ ಪಳಪಳ ಅಂತ ಹೊಳೆಯುತ್ತೆ. ಇದೊಂದು ಪ್ರಕೃತಿ ನೀಡಿದ ಸೂಪರ್ ನ್ಯಾಚುರಲ್ ಸ್ಪಾ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸ್ಕಿನ್ನ ಗ್ಲೋ ಮಾಡುತ್ತೆ. ಈ ಕಪ್ ಮಣ್ಣಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಎಲ್ಲ ತುಂಬಿದೆ. ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ರಿಂಕಲ್ಸ್ನ ರೆಡ್ಯೂಸ್ ಮಾಡುತ್ತೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಈ ಮಡ್ ಹಾಕೊಂಡು ಒಂದು 15-20 ಮಿನಿಟ್ಸ್ ಡ್ರೈ ಮಾಡ್ಕೊಬೇಕು. ಅದಾದಮೇಲೆ ನಿಮಗೆ ಸಖತ್ ಸ್ಮೂತ್ ಆಗಿರೋ ಸ್ಕಿನ್ ಸಿಗುತ್ತೆ. ತುಂಬ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸ್ ಒಂಥರ. ಡೆಡ್ ಸಿಯ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಡೆಡ್ ಸಿನಲ್ಲಿ ತೇಲುವ ಈ ಅನುಭವ ಲೈಫ್ ಟೈಮಲ್ಲಿ ಒಂದಾಗಿರುತ್ತೆ. ತುಂಬಾ ನೆನ್ಪಿಟ್ಕೊಂಡಿರ್ತೀನಿ ಇದನ್ನ. ಪ್ರಕೃತಿ ನಮ್ಮ ಭೂಮಿಯ ಮೇಲೆ ಎಂತೆಂಥ ವಿಸ್ಮಯಗಳನ್ನ ಇಟ್ಟಿದೆ ಅಲ್ವಾ. ನೀವೇನಾದ್ರೂ ಜಾರ್ಡನ್ ಅಥವಾ ಇಸ್ರೇಲ್ಗೆ ಬಂದಾಗ ಈ ಜಾಗನ ದಯವಿಟ್ಟು ಮಿಸ್ ಮಾಡಬೇಡಿ. ಇದೇ ತರ ಟ್ರಾವೆಲ್ ಅಡ್ವೆಂಚರ್ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ. ಅಲ್ಲಿ ತನಕ ಬಾಯ್.